ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೊಂದು ಬಹಳ ಪ್ರಮುಖವಾದಂತಹ ವಿಡಿಯೋ ಆಗಲಿದೆ. ಧನುರಾಶಿಯವರಿಗೆ ಯಾವ ರೀತಿಯ ಸಮಸ್ಯೆ ಇದ್ದರೆ ನಿಮಗೆ ಪರಿಹಾರ ಅಂತಂದರೆ, ನೀವೇನಾದರೂ ಕಳೆದುಕೊಂಡಿದ್ದರೆ ಅಂತ. ನೀವೇನಾದ್ರು ಕಳ್ಕೊಂಡಿದ್ದು ಅಂದರೆ ಅಮೂಲ್ಯವಾದಂತಹ ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಅಥವಾ ಸಂದರ್ಭ, ಯಾವುದೋ ಒಂದು ಅಧಿಕಾರ ಇರಬಹುದು, ಜಾಬ್, ಏನು ಬೇಕಾರಾಗಿರಬಹುದು. ಬಹಳ ಅಮೂಲ್ಯವಾದದ್ದು ನೀವು ಕಳ್ಕೊಂಡಿದ್ದೀರಾ, ಮತ್ತೆ ಪುನಃ ನಿಮಗೆ ಅದು ಬೇಕು ಅಂತ ಆದರೆ ಏನು ಮಾಡಬೇಕು? ಧನುರಾಶಿಯವರು ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳುವುದು ಹೇಗೆ ಅನ್ನುವಂಥ ಒಂದು ವಿಶೇಷವಾದಂತಹ ಪರಿಹಾರ ಮಾರ್ಗಗಳನ್ನು ತಿಳಿಸ್ತೇನೆ. ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡ್ಕೊಂಡ್ರೆ ನೀವು ಕಳ್ಕೊಂಡಿದ್ದನ್ನು ಮರಳಿ ಪಡ್ಕೊಳ್ಳಿಕ್ಕೆ ನಿಮಗೆ ತುಂಬ ಅನುಕೂಲವಾಗಲಿದೆ, ಗೊತ್ತಲ್ವಾ? ಸೊ ಪ್ರತಿಯೊಬ್ಬ ಧನುರಾಶಿಯವ್ರಿಗೆ ವಿಡಿಯೋ ರೀಚ್ ಆಗಬೇಕಲ್ಲ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ವಿಡಿಯೋನ, ನಮ್ಮ ಪೇಜನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಈ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಧನುರಾಶಿಯವರು ಸಾಮಾನ್ಯವಾಗಿ, ನೀವು ಧನುರಾಶಿಯವರಾಗಿದ್ದು, ಗುರುಗಳೇ ಒಂದು ಒಳ್ಳೆ ಜಮೀನಿತ್ತು ಸರ್ ಕೊಟ್ಕೊಬಿಟ್ಟೆ, ಒಳ್ಳೆ ಸೈಟ್ ಇತ್ತು ಕೊಟ್ಕೊಬಿಟ್ಟೆ, ಒಳ್ಳೆ ಮನೆ ಇತ್ತು ಕಳ್ಕೊಂಬಿಟ್ಟೆ, ಒಳ್ಳೆ ಫ್ಲ್ಯಾಟ್ ಇತ್ತು ಕಳ್ಕೊಂಬಿಟ್ಟೆ, ಆಸ್ತಿ ಇತ್ತು ಕಳ್ಕೊಂಬಿಟ್ಟೆ, ಮತ್ತೆ ವಾಪಸ್ ಬೇಕು ಅದು ನನಗೆ, ಅಥವಾ ದುಡ್ಡು ಕಳ್ಕೊಬಿಟ್ಟೆ, ಮೊಬೈಲ್ ಕಳ್ಕೊಬಿಟ್ಟೆ, ಅಥವಾ ಒಳ್ಳೆ ಉದ್ಯೋಗ ಕಳ್ಕೊಬಿಟ್ಟೆ, ಮತ್ತೆ ಬೇಕು ಆ ಉದ್ಯೋಗ, ಮತ್ತೆ ಆ ವ್ಯವಹಾರ ಬೇಕು, ಅಥವಾ ಯಾವುದೋ ಒಂದು ಒಳ್ಳೆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬ ಹೆಲ್ಪ್ ಮಾಡ್ತಾಯಿದ್ರು ನಿಮಗೆ, ನೀವು ತುಂಬ ಸಹಾಯ ಮಾಡ್ತಿದ್ದೀರಿ, ಅವ್ರು ನಿಮಗೆ ತುಂಬ ಸಹಾಯ ಮಾಡ್ತಿದ್ರು, ಇವಾಗ ಏನೋ ಮುನ್ಸ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ, ನಿಮಗೆ ಎಲ್ಲೂ ಇದ್ದಾರೆ ಅಂತಲೇ ಗೊತ್ತಿಲ್ಲ, ಹೊಟ್ಟೋಗ್ಬಿಟ್ಟಿದ್ದಾರೆ, ನಿಮ್ಮ ಎಲ್ಲೂ ಸಿಗ್ತಾರೆ ನಿಮಗೆ. ಸೊ ವ್ಯಕ್ತಿಯನ್ನು ಕಳ್ಕೊಂಡಿರಬಹುದು, ವಸ್ತುವನ್ನು, ಒಳ್ಳೆ ಜಾಬ್, ಅಧಿಕಾರಗಳನ್ನು ಕಳ್ಕೊಂಡಿರ್ತಾರೆ. ಸೊ ನೀವು ಏನೇ ಕಳ್ಕೊಂಡಿದ್ರೂ ಸಹ ಮತ್ತೆ ಪುನಃ ಪಡ್ಕೊಳ್ಬೇಕು ಅಂತಂದರೆ ಯಾವ ದೇವರ ಆರಾಧನೆ ಮಾಡಿದ್ರೆ, ಯಾವ ಉಪಾಯವನ್ನು ಮಾಡಿದ್ರೆ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಧನುರಾಶಿಯವರಿಗೆ. ಯಾಕೆಂದರೆ ಒಂದೊಂದು ರಾಶಿಯವರಿಗೂ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಸೊ ಧನುರಾಶಿಯವರಿಗೆ ಅವರ ವ್ಯಯಾಧಿಪತಿ ಅಂದರೆ ಅವರಿಗೆ ಲಾಸನ್ನು ಉಂಟು ಮಾಡುವ ರಾಶಿ ಯಾವುದು ಅಂದರೆ ವೃಶ್ಚಿಕ. ಅದಕ್ಕೆ ಅಧಿಪತಿ ಯಾರು ಅಂತಂದರೆ ಕುಜಗ್ರಹ. ಸೊ ಅದರಿಂದ ಕುಜನ ಆರಾಧನೆಯನ್ನು ಧನುರಾಶಿಯವರು ಮಾಡಿದರೆ, ಅಥವಾ ಕುಜನ ಅಭಿಮಾನಿ ದೇವರುಗಳನ್ನು ಧನುರಾಶಿಯವರು ಒಂದು ಕ್ರಮ ಇದೆ, ಆ ಕ್ರಮದಲ್ಲೇ ಆರಾಧನೆ ಮಾಡಿದರೆ ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಬಹುದು. ಅದು ಉದ್ಯೋಗ ಆಗಿರಬಹುದು, ವಸ್ತು, ಬಂಗಾರ ಕಳ್ಕೊಂಡಿದೆ, ಒಳ್ಳೆ ಬಂಗಾರ ಸಂಪಾದನೆ ಮಾಡ್ಕೊಂಡಿದ್ದೆ, ಹೆಂಗೋ ನಮ್ಮ ಹತ್ರ ಒಟ್ಟು ಬಂಗಾರ ಇತ್ತು, ಅದನ್ನು ಮೊನ್ನೆ ಅಡ ಇಟ್ಬಿಟ್ಟೆ, ವಾಪಸ್ ಬೇಕು, ಬಿಡಿಸ್ಕೋಬೇಕು, ಕಳೆದೇ ಹೋಯಿತು, ವಾಪಸ್ ಸಿಗಬೇಕು, ಯಾರೋ ಕದ್ಕೊಂಡು ಹೋದ್ರು, ಮತ್ತೆ ವಾಪಸ್ ಸಿಗಬೇಕು, ಮಾರಾಟ ಮಾಡಿಬಿಟ್ಟೆ, ಮತ್ತೆ ವಾಪಸ್ ಸಂಪಾದನೆ ಮಾಡ್ಕೊಳ್ಬೇಕು. ಸೊ ಈ ಅದು ವಾಪಸ್ ಬೇಕು ಅಂತಂದಾಗ ನೀವು ಈ ರೀತಿ ಸುಬ್ರಹ್ಮಣ್ಯ ಕುಜನ ಆರಾಧನೆಯನ್ನು ಧನುರಾಶಿಯವರು ಮಾಡಿದರೆ ನೀವು ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಮಾಡಲಿ ಪಡ್ಕೊಳ್ಬೋದು. ಯಾಕೆಂದರೆ ವ್ಯಯಾಧಿಪತಿ, ಲಾಸ್ ಮನೆ ಅಧಿಪತಿ ಕುಜ. ನಿಮಗೆ ಅದ್ಭುತ ಯಶಸ್ಸನ್ನು ಕೊಡ್ತಕ್ಕಂಥವನು ಕುಜನೇ, ಪಂಚಮಾಧಿಪತಿ. ನಿಮಗೆ ಲಾಸ್, ನಷ್ಟವನ್ನು ಉಂಟು ಮಾಡ್ತಕ್ಕಂಥವನು ಕುಜನೇ. ಸೊ ಅದರಿಂದ ಕುಜನ ಆರಾಧನೆ ಮಾಡ್ಕೊಂಡ್ರೆ ನಷ್ಟದಿಂದ ಹೊರಬರಬಹುದು. ಅದು ಬಿಸ್ನೆಸ್, ವ್ಯಾಪಾರ ವ್ಯವಹಾರ ನಷ್ಟ ಬೇಕಾರಾಗಿರಬಹುದು, ಉದ್ಯೋಗ ನಷ್ಟ ಆಗಿರಬಹುದು, ವ್ಯಕ್ತಿ, ವಸ್ತು, ಸಂದರ್ಭ, ಅಧಿಕಾರ, ಏನು ಬೇಕಾರಾಗಿರಬಹುದು. ಸೊ ಆದ್ದರಿಂದ ಕುಜನ ಆರಾಧನೆಯನ್ನು ಯಾವ ರೀತಿಯಲ್ಲಿ ಮಾಡಿದರೆ, ಅಥವಾ ಸುಬ್ರಹ್ಮಣ್ಯನ ಆರಾಧನೆ, ಕುಜನ ಅಭಿಮಾನ ದೇವರು ಸುಬ್ರಹ್ಮಣ್ಯ, ಯಾವ ರೀತಿಯಲ್ಲಿ, ಯಾವ ವಿಧಾನದಲ್ಲಿ ಮಾಡಿದ್ರೆ ನೀವು ನಿಮ್ಮ ಕಳ್ಕೊಂಡಿದ್ದನ್ನು ವಾಪಸ್ ಸಿಗ್ತದೆ ಅನ್ನುವಂಥದ್ದು ಸುಲಭ ಇತ್ಯಾದಿ ವಿಶೇಷ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ನೋಡಿ. ಇದರಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಸಂಕಲ್ಪ. ನೀವು ಯಾವುದೇ ಕುಜನ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ ನೇಳು ಮಾಡಿದ್ರೂ ಸಹ ನೀವು ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೊಳ್ಬೇಕು. ನಾನು ಏನು ಇದನ್ನು ಕಳ್ಕೊಂಡಿದ್ದೇನೆ, ಅದು ವಸ್ತು ಏನಿದೆ, ನಾನೇನು ಕಳ್ಕೊಂಡಿದ್ದೇನೆ ಅದು ವಾಪಸ್ ನನಗೆ ಸಿಗಬೇಕು, ವಾಪಸ್ ಬರಬೇಕು, ವಾಪಸ್ ಸಿಗಬೇಕು, ಈ ಸಂಕಲ್ಪ ಇರಬೇಕು ನಿಮ್ಮಲ್ಲಿ, ಅದೇತಲ್ವಾ? ಆ ಸಂಕಲ್ಪದೊಂದಿಗೆ ನಾನು ಹೇಳುವ ವಿಧಾನದಲ್ಲಿ ನೀವು ಕಾರ್ಯವನ್ನು ಮಾಡಬೇಕಾ, ಪರಿಹಾರಗಳನ್ನು ಮಾಡ್ಕೊಳ್ಬೇಕು ನೀವೇನೆ. ಬಹಳ ಮುಖ್ಯವಾಗಿ ಪ್ರತಿ ದಿವಸ ಬೆಳಗ್ಗೆ ಕುಜಾಷ್ಟೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ರ, ಈ ಸಂಕಲ್ಪದೊಂದಿಗೆ ನೀವು ಅದೆರಡನ್ನೂ ಪಠನೆ ಮಾಡಬೇಕು, ಆಯಿತಾ? ಮಂಗಳವಾರ ನಿಮಗೆ ಆರೋಗ್ಯ ಬಾಧೆ ಇಲ್ಲ ಅಂದರೆ ಒಂದು ಹೊತ್ತು ಉಪವಾಸ ಮಾಡಿ, ಹಾಗೂ ಇಡೀ ಮಂಗಳವಾರ ನಾನ್ ವೆಜ್ ತಿನ್ನೋರಾದರೆ ಅದನ್ನು ತಿನ್ನಬೇಡಿ, ಈರುಳ್ಳಿ ಬೆಳ್ಳುಳ್ಳಿ ಸಹ ತಿನ್ನಬೇಡಿ ಯಾವತ್ತು ಮಂಗಳವಾರದ ದಿವಸ. ವ್ರತ ಆಚರಣೆಯನ್ನು ಮಾಡಿ, ಖಂಡಿತ ನಿಮಗೆ ಆ ಉಪವಾಸ ಇದ್ದಾಗ ಜೊತೆಗೆ ಆ ನಾನ್ ವೆಜ್ ಇತ್ಯಾದಿಗಳು ಬಿಟ್ಬಿಟ್ಟು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಿ, ಆ ಪೊಟ್ಲದಲ್ಲಿ ಆ ಪೇಪರಲ್ಲಿ ಕಟ್ಕೊಂಡು ಅದನ್ನು ಜೇಬಲ್ಲಿ ಇಟ್ಕೊಂಡ್ರೆ ಆ ಕುಂಕುಮ, ಹಣೆಯಲ್ಲಿ ಕುಂಕುಮ, ಮಿಕ್ಕ ಎಕ್ಸ್ಟ್ರಾ ಆದ ಕುಂಕುಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇದು ಏನು ಮಾಡುತ್ತೆ, ನಿಮಗೆ ಅದ್ಭುತವಾಗಿ ನೀವು ಕಳ್ಕೊಂಡಿದ್ರೆ ಪುನಃ ವಾಪಸ್ ಪಡೀಲಿಕ್ಕೆ ನಿಮಗೆ ತುಂಬ ಅನುಕೂಲ ಆಗ್ತದೆ, ಆಯಿತಾ? ಆಮೇಲೆ ಯಾವುದೊಂದು ಬೆಳ್ಳಿ ತಗಡಿನಲ್ಲಿ
ಟ್ರಯಾಂಗಲ್ ಶೇಪ್ನ ಬಿಡಿಸಿ, ಬೆಳ್ಳಿ ತಗಡು, ಒಂದು ಚಿಕ್ಕದು ₹1 ಕಾಯಿನಷ್ಟು ಬೆಳ್ಳಿ ತಗಡು ತಗೊಂಡು ಅದರಲ್ಲಿ ಒಂದು ಟ್ರಯಾಂಗಲ್ ಶೇಪ್ ಬಿಡಿಸ್ಬೇಕು. ಅದು ಕುಜನ ಶೇಪ್ ಅದು, ಆಯಿತಾ? ಬಿಡಿಸಿ ಅದನ್ನು ಒಂದು ವೀಳ್ಯದೆಲೆಯ ಮೇಲೆ ಇಟ್ಟು ಅದಕ್ಕೆ ಕುಂಕುಮಾರ್ಚನೆ ಕುಜಾಷ್ಟೋತ್ರ ಹೇಳಿ ಪಠನೆ ಮಾಡಿ ಆ ಕುಂಕುಮವನ್ನು ಹಣೆಗೆ ಇಟ್ಕೊಂಡು ಆ ಕುಂಕುಮ ಹಾಗೂ ಇದಿರುತ್ತಲ್ಲ ಟ್ರಯಾಂಗಲ್ ಶೇಪಲ್ಲಿ ಬಿಡಿಸಿದ ಒಂದು ಚಿಕ್ಕ ತಗಡು ಅದು ಸಹಿತ ಒಂದು ಪೇಪರಲ್ಲಿ ಪಾಕೆಟಲ್ಲಿ ಇಟ್ಕೊಂಡು ನೀವು ಮಂಗಳವಾರ ಇದನ್ನು ಮಾಡೋದ್ರಿಂದಲೂ ಸಹ ನಿಮಗೆ ಆ ಕಳಕಳಿಂದ ವಾಪಸ್ ಸಿಗುತ್ತೆ. ಅದು ನೀವು ಸಂಕಲ್ಪ ಇರಬೇಕು, ಅದು ಸಿಗಬೇಕು, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ನಾನು ಅಂಥೇಳಿ ಆ ಸಂಕಲ್ಪ ಶುದ್ಧವಾಗಿರಬೇಕು. ಮನೆ ಹತ್ತಿರದಲ್ಲಿ ಅಂತ ಅಲ್ಲದೆ ಸುಬ್ರಹ್ಮಣ್ಯ ಕ್ಷೇತ್ರಗಳು, ನಮಗೇನು ಕರ್ನಾಟಕ ಎಷ್ಟು ಅದ್ಭುತವಾದ ಸನ್ನಿಧಾನ ಅಂದರೆ ಇಡೀ ರಾಜ್ಯ, ಕರ್ನಾಟಕ ರಾಜ್ಯ ನಾವು ಎಷ್ಟು ಅದೃಷ್ಟವಂತರು. ಅದ್ಭುತವಾದ ಸುಬ್ರಹ್ಮಣ್ಯ ಕ್ಷೇತ್ರಗಳಿದೆ ನಮ್ಮಲ್ಲಿ, ಪುರಾಣ ಪ್ರಸಿದ್ಧವಾದಂತಹ ಸುಬ್ರಹ್ಮಣ್ಯ ಕ್ಷೇತ್ರಗಳಿದೆ, ಮಹಾಭಾರತ ಕಾಲದ ಸುಬ್ರಹ್ಮಣ್ಯ ಕ್ಷೇತ್ರಗಳಿದೆ ನಮ್ಮ ಒಂದು ನಮ್ಮ ಈ ಒಂದು ಕರ್ನಾಟಕದಲ್ಲಿ. ಅದು ಮುಗ್ಗುವ ಸುಬ್ರಹ್ಮಣ್ಯ ನಾರದ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡದ್ದು. ಕಡಂದಳೆ ಸುಬ್ರಹ್ಮಣ್ಯ ಮಹಾಭಾರತಕ್ಕಿಂತನೂ ಪುರಾತನ ರಾಮಾಯಣ ಕಾಲದ್ದು ಅದು. ಕುಕ್ಕೆ ಸುಬ್ರಹ್ಮಣ್ಯ ಅದಂತೂ ಪುರಾಣ ಪ್ರಸಿದ್ಧವಾಗಿರತಕ್ಕಂಥದ್ದು. ಘಾಟಿ ಸುಬ್ರಹ್ಮಣ್ಯ, ತುಂಬ ಸುಬ್ರಹ್ಮಣ್ಯ ಕ್ಷೇತ್ರಗಳಿದೆ. ಸೊ ಅದರಿಂದ ಆ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ನೀವು ವರ್ಷಕ್ಕೊಮ್ಮೆ ಅಥವಾ ನಿಮಗೆ ಏನೇ ಒಂದು ಸಮಸ್ಯೆ ಆಯ್ತಪ್ಪ, ಏನೋ ಒಂದು ಕಳ್ಕೊಂಡ್ರಿ, ಸೀದಾ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗ್ಬಿಡ್ಬೇಕು. ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೀವು ಒಂದು ತುಲಾಭಾರ ಸೇವೆಯನ್ನು, ಮೊದಲು ನದಿ ಸ್ನಾನ ಮಾಡ್ಕೊಂಡು ತುಲಾಭಾರ ಸೇವೆಯನ್ನು ಮಾಡಿಸಿ ಅಲ್ಲಿ ಆ ಸ್ವಾಮಿಗೆ ನೀವೇನಾದರೂ ಒಂದು ಅರ್ಚನೆ ಪೂಜೆ ನಿಮ್ಮ ಕೈಯಲ್ಲಿ ಮಾಡಿಸಿ ಆ ಸ್ವಾಮಿಯ ದರ್ಶನ ಮಾಡಿಕೊಂಡು ಆ ಸುಬ್ರಹ್ಮಣ್ಯನಲ್ಲಿ ನಿಮಗೇನಿದೆ ಪ್ರಾರ್ಥನೆ ಅಥವಾ ನಿಮ್ದು ಏನು ಕಳ್ಕೊಂಡಿದೆ ಅದು ವಾಪಸ್ ಕೊಡಿಸಪ್ಪ ಸ್ವಾಮಿ, ಅದು ವಾಪಸ್ ಸಿಕ್ತು ಅಂತಂದರೆ ಅದು ವಸ್ತುವೋ ವ್ಯಕ್ತಿಯೋ ಯಾರು ಬೇಕಾರಾಗಿರ್ಬೋದು ಅಥವಾ ಏನು ಬೇಕಾರಾಗಿರೋ ಅದು ವಾಪಸ್ ಸಿಕ್ಕಿದ್ರೆ ಮತ್ತೆ ಪುನಃ ನಿನ್ನ ಸನ್ನಿಧಾನಕ್ಕೆ ಬಂದು ಹರಕೆ ತೀರಿಸ್ತೇನೆ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ತೀರ್ಥ ಸ್ನಾನಾದಿಗಳನ್ನು ಮಾಡಿಕೊಂಡು ತುಲಾಭಾರ ಸೇವೆಯನ್ನು ಮಾಡಿಸಿ ಸ್ವಾಮಿಯಲ್ಲಿ ಏನೇ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಸಾರಿಸಿದ್ಧಿ ಆಗ್ತದೆ, ಆ ಕಳ್ಕಣದ ಸಿಗ್ತದೆ. ಜೊತೆಗೆ ಒಂದು 6 ತುಪ್ಪದ ದೀಪವನ್ನು ಹಚ್ಚಿ ತುಂಬ ಪವರ್ಫುಲ್ ಆದ ಪರಿಹಾರ ಇದು. ನೀವು ದಯವಿಟ್ಟು ಟ್ರೈ ಮಾಡಿ ಧನುರಾಶಿಯವರು, ಖಂಡಿತವಾಗಿ ನಿಮ್ಮ ಕೆಲಸ ಸಾಧ್ಯ ಆಗ್ತದೆ. ಅದರ ಜೊತೆಗಲ್ಲಿ ಯಾಕೆಂದರೆ ಈಗ ದೂರ ಕ್ಷೇತ್ರಗಳಿಗೆ ಹೋಗೋಕ್ಕಾಗಲ್ಲ ಅಥವಾ ಉಪವಾಸಗಳನ್ನು ಮಾಡೋಕ್ಕಾಗಲ್ಲ ಅಥವಾ ಇನ್ನೂ ಸಿಂಪಲ್ ಆಗಬೇಕು ಗುರುಗಳೇ, ನಮಗೆ ಬಹಳ ಕಷ್ಟ, ಇದನ್ನೂ ಮಾಡೋದು ಕಷ್ಟ, ಜಾಬಿಗೆ ಹೋಗಬೇಕು ಅಥವಾ ಬಿಸ್ನೆಸ್ ಅಂಗಡಿಗೆ ಹೋಗಬೇಕು, ಬೇರೆ ಏನೋ ಕೆಲಸಗಳು ನಮ್ಮ ಕೈಲಿ ಆಗಲ್ಲ ಅಂತಂದರೆ ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದ ಮಂತ್ರವನ್ನು ಹೇಳ್ತಾನೆ. ಆ ಮಂತ್ರವನ್ನು ಡೈಲಿ ಒಂದು 108 ಬಾರಿ, ಕನಿಷ್ಠ ಮಿನಿಮಮ್ 108 ಬಾರಿ ಜಪ, ಇನ್ನೂ ಜಾಸ್ತಿ ಎಷ್ಟಾಗುತ್ತೋ ಮಾಡಬಹುದು. ಪ್ರತಿದಿನ ಬೆಳಗ್ಗೆದ್ದು ಸ್ನಾನ ಆದಮೇಲೆ ಮಾಡಿಕೊಂಡ್ರೆ ಆ ಮಂತ್ರವೇ ಹೇಳುತ್ತೆ ನಿಮಗೆ ಕಳ್ಕೊಂಡಿದ್ದನ್ನು ವಾಪಸ್ ಕೊಡಿಸ್ತೀನಿ ನಾನು ಅಂತ. ಬರೀ ಕಳ್ಕೊಂಡಿದ್ದಲ್ಲ, ನೀವು ಧನುರಾಶಿಯವರು ಯಾರು ನಿಮಗೆ ಮೋಸ ಮಾಡಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ರೆ, ನಿಮಗೆ ಗೊತ್ತಿದ್ದು ನೀವು ಮೋಸ ಹೋಗಿದ್ದು ನೀವು ಕೊಟ್ಟಿದ್ರೆ ವಾಪಸ್ ನಿಮಗೆ ಸಿಗಬೇಕು, ಅಥವಾ ನೀವು ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಿಂದ ಕದ್ಕೊಂಡು ಹೋಗಿದ್ದಾರೆ, ಅಥವಾ ಹೆದರಿಸಿ ಬೆದರಿಸಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದಾರೆ, ಅಥವಾ ನೀವೇ ಎಲ್ಲೋ ಹೋಗ್ತಾ ಬೀಳಿಸ್ಕೊಂಬಿಟ್ಟಿದ್ದಾರೆ, ನಿಮ್ಗೆ ಗೊತ್ತಾಗಿಲ್ಲ ಕಳೆದು ಹೋಗಿದೆ, ಅಥವಾ ನಿಮ್ಮ ಕೈಯಾರೆ ನೀವು ಅದನ್ನು ಹಾಳು ಮಾಡ್ಕೊಂಬಿಟ್ಟಿದ್ದೀರಾ, ಮತ್ತೆ ಸರಿ ಮಾಡಬೇಕು ಅದನ್ನು. ಏದೇ ರೀತಿಯಲ್ಲಿ ನೀವು ನಷ್ಟವನ್ನು ಉಂಟು ಮಾಡಿಕೊಂಡಿದ್ರು ಸಹ ಈ ಒಂದು ಮಂತ್ರ ನಿಮಗೆ ಅದು ವಾಪಸ್ ಪುನಃ ನಿಮಗೆ ಸಿಗೋ ಥರ ಮಾಡ್ತದೆ. ಆ ವಿಶೇಷವಾದ ಮಂತ್ರವೇ ಕಾರ್ತ್ಯವೀರ್ಯಾರ್ಜುನ ಮಂತ್ರ. ಈ ಮಂತ್ರವನ್ನು ನೀವು ಜಪ ಮಾಡಬಹುದು. ಆದರೆ ಅದೇ ಮತ್ತೆ ಪುನಃ ಸ್ವಲ್ಪ ಮೈಲಿಗೆ ಆಚರಣೆ ಮಾಡಬೇಕು. ಅದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ ಗುರುಳೆ, ಮತ್ತೆ ಪುನಃ ಅಲ್ಲಿಗೆ ಬರ್ತದೆ ಅನ್ನೋದು ನಮ್ಗೆ ಕೇಳೋಕ್ಕೂ ಆಗಲ್ಲ, ಅದೆಲ್ಲ ಆಗಲ್ಲ. ಇನ್ನೂ ಏನಾದ್ರು ಬೇಕು ಅಂತಂದರೆ ಭಾಳ ಪವರ್ಫುಲ್ಲಾಗಿ 3 ದ್ರವ್ಯಗಳು, ಒಂದು ಶಂಖು, ಆಮೇಲೆ ಒಂದು ರುದ್ರಾಕ್ಷಿ, ಒಂದು ಸಾಸಿವೆ ಕಾಳಷ್ಟು ಒಂದು ಪಾದರಸ, ಈ 3 ತ್ರಿಶಕ್ತಿಗಳನ್ನು ಸೇರಿಸಿ ಕಾರ್ತ್ಯವೀರ್ಯಾರ್ಜುನ ಮಂತ್ರಾದಿಗಳಿಂದ, ನಾಗಮಂತ್ರಾದಿಗಳಿಂದ, ಬೇರೆ ಬೇರೆ ಮಂತ್ರಗಳಿಂದ ಅದನ್ನು ಎನರ್ಜೈಸ್ ಮಾಡಿ ನೀವು ಸಂಕಲ್ಪ ಮಾಡಿಕೊಂಡು ಧಾರಣೆ ಮಾಡಿಕೊಂಡಾಗ ಕೈಯಲ್ಲಿ ಅದು ಸಹ ನಿಮಗೆ ವಿಶೇಷವಾಗಿ, ಯಾಕೆಂದರೆ ಆವಾಗ ನೀವು ಯಾವುದೇ ಆಚರಣೆಗಳು ಮಾಡಬೇಕಾದ ಅವಶ್ಯಕತೆ, ಸುಮ್ಮನೆ ಉಂಗುರ ಹಾಕ್ಕೊಂಡ್ರಾಯ್ತು, ಹಣೆಯಲ್ಲಿ ಕುಂಕುಮ ಭಸ್ಮ ಕುಂಕುಮ ಅದು ಅರಿಶಿನ ಆ ಭಸ್ಮಾದಿಗಳನ್ನ ಇಟ್ಕೊಂಡ್ರಾಯ್ತು. ಆ ವಿಶೇಷವಾದ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಜೂನ್ 11ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈಗ ನಾನು ಹೇಳಿದಂತಹ ಮಹಾಕಾರ್ತ್ಯವೀರ್ಯಾರ್ಜುನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಒಂದು ದೇವತಾರಾಧನೆ ಇದು. ನೀವು ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ದನ್ನು ಮತ್ತೆ ಪುನಃ ಮರಳಿ ಪಡ್ಕೊಳ್ಬೇಕು ಅನ್ನುವ ಆಸೆ ಇರತಕ್ಕಂಥ ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಅಥವಾ ಸ್ಥಾನಮಾನಗಳಿರಬಹುದು, ಯಾವುದೇ ಅವಕಾಶಗಳಿರಬಹುದು, ಮತ್ತೆ ಪುನಃ ನಿಮಗೆ ಬೇಕು ಎಂದಾದಲ್ಲಿ
ಕಾರ್ತಿವೀರ್ಯಾರ್ಜುನನ ಒಂದು ಮಂತ್ರವನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದೇ ಮಂತ್ರದ ನಾವು ಹೋಮವನ್ನು ಮಾಡಿದಾಗ ಇನ್ನೂ ಜಾಸ್ತಿ ಪವರ್ ಇರ್ತಕ್ಕಂಥದ್ದು. ಆ ಒಂದು ಅದ್ಭುತವಾದ ಕಾರ್ತಿವೀರ್ಯಾರ್ಜುನ ಮಂತ್ರ ಹೋಮವನ್ನು ಮಾಡಿ ಅದರಲ್ಲಿ ಬಹಳ ವಿಶೇಷವಾಗಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರು ಕೂಡ ಧಾರಣೆ ಮಾಡಿಕೊಳ್ಬಹುದು ಅವರ ಕೈನಲ್ಲಿ. ನಾನು ಹಾಕ್ಕೊಂಡಂಗೆ ಇದರಲ್ಲಿ ಬಹಳ ವಿಶೇಷವಾದಂತಹ ಒಂದು ಉಂಗುರ. ಇದರಲ್ಲಿ 3 ವಿಧದ ದ್ರವ್ಯಗಳನ್ನು ಈ ಉಂಗುರದಲ್ಲಿ ಸೇರಿಸಲಾಗಿದೆ. ಒಂದು ಶಂಖು, ಎರಡನೇದು ರುದ್ರಾಕ್ಷಿ, ಮೂರನೇದು ಒಂದು ಸಾಸಿವೆ ಕಾಳಿನಷ್ಟು ಚಿಕ್ಕದೊಂದು ಪಾದರಸ. ಈ 3 ದ್ರವ್ಯಗಳನ್ನು ಸೇರಿಸಿ ನಾವು ಈ ಉಂಗುರವನ್ನು ಸಿದ್ಧಪಡಿಸಿದ್ದೇವೆ. ಈ ಒಂದು ಅದ್ಭುತವಾದ ಉಂಗುರವನ್ನು ಕಾರ್ತಿವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ನೀವೇನೇ ಕಳ್ಕೊಂಡ್ರು ಮತ್ತೆ ಪುನಃ ಮರಳಿ ಪಡ್ಕೊಳ್ಳುವಂತಾಗಲಿ ಅಂತ. ಅಷ್ಟೇ ಅಲ್ಲ, ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸಿಕೊಂಡು ನಿಮ್ಮ ಕೆಲಸ ಕಾರ್ಯ ಸಾಧನೆಗೋಸ್ಕರ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡಲಾಗುತ್ತೆ. ಇನ್ನು ಸಂತಾನ ಗೋಪಾಲಕೃಷ್ಣ ಹೋಮ ಇರಬಹುದು, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ಈ ಒಂದು ತ್ರಿಶಕ್ತಿ ಉಂಗುರ ಅನ್ನತಕ್ಕಂಥದ್ದು ಅಭಿವಂತನೆ ಎನರ್ಜೈಸ್ ಆಗುತ್ತೆ. ಸೊ ಈ ಕಾರ್ತಿವೀರ್ಯಾರ್ಜುನ ಮಂತ್ರ, ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದ ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರವನ್ನು ನಿಮ್ಮ ಬೆರಳಿನಲ್ಲಿ ಖಂಡಿತವಾಗಿ ಬಲಗೈನಲ್ಲಿ ಧಾರಣೆ ಮಾಡ್ಕೊಳ್ಳಿ. ಇದನ್ನೇ ಅಂದರೆ ಬೇರೆ ನಾವು ಪೂಜೆ ಪುರಸ್ಕಾರ ಅದು ಇದು ಮಾಡಬೇಕಾದ್ರೆ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಹೇಳ್ತೇವೆ. ನೀವು ನಾನ್ ವೆಜ್ ತಿನ್ನಬೇಡಿ, ನೀವು ಏನೋ ಅಥವಾ ಎಲ್ಲಂದ್ರಲ್ಲಿ ಓಡಾಡಬೇಡಿ, ಮಡಿ ಮೈಲಿಗೆಯನ್ನು ಇಟ್ಕೊಳ್ಳಿ ಹಂಗಾರೆ ಅಂಥೇಳಿ. ಆದರೆ ಅದನ್ನೆಲ್ಲ ಮಾಡಲಿಕ್ಕೆ ಕಷ್ಟ. ನಾನು ಜಾಬಿಗೆ ಹೋಗ್ತೀನಿ, ನಾನು ಅಂಗಡಿಗೆ ಹೋಗ್ತೀನಿ, ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ, ನಾನು ಅದೆಲ್ಲ ಮಾಡ್ಕೊಳ್ಳೋಕೆ ನಂಗೆ ಸಿಂಪಲ್ ಆದ ಬಹು ಪವರ್ಫುಲ್ ಆದ ಪರಿಹಾರ ಬೇಕು ಅಂತ ಅನ್ನೋಂಗಿದ್ರೆ ಈ ಒಂದು ತ್ರಿಶಕ್ತಿ ಉಂಗುರ ಅನ್ನತಕ್ಕಂಥದ್ದು ಬಹಳ ಉತ್ತಮವಾದಂತಹ ಆಯ್ಕೆಯಾಗಿರ್ತದೆ. ವಿಡಿಯೋ ನೋಡ್ತಾ ಇರ್ತಕ್ಕಂಥ ನೀವು ಸಹ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ನಿಮ್ಮ ರಾಶಿ ಅಷ್ಟೇ ಏನು ಗೊತ್ತಿದ್ರು ಅದು ನಿಮ್ಮ ಹೆಸರು ವಿಳಾಸಗಳನ್ನಾದರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಅವತ್ತು ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ, ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ನೋಡ್ಕೊಳ್ಬಹುದು ಮೊಬೈಲಲ್ಲಿ. ಎಲ್ಲ ಹೋಮಗಳು ಸಹ ಲೈವ್ ಇರ್ತದೆ. ಕಾರ್ತಿವೀರ್ಯಾರ್ಜುನ ಹೋಮ, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಹೋಮಗಳು ಲೈವಲ್ಲಿ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಾಗ್ತದೆ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ.